ಗೋ ಗ್ಯಾಸ್ನ ಒಂದು ಪಂಪಿನಲ್ಲಿ ಬೆಳಿಗ್ಗೆ 80 ರೂಪಾಯಿ 30 ಪೈಸೆ ಇದ್ದದ್ದು ಮಧ್ಯಾಹ್ನ ಆಗುವಾಗ 100 ರೂಪಾಯಿಗೆ 5 ಪೈಸೆ ಕಡಿಮೆ ಮಾಡಿ ಮಾರಾಟ ಮಾಡ್ತಾ ಇದ್ರು. ನಾವು ಬಂದು ಕೇಳಿದ ನಂತರ 15 ರೂಪಾಯಿ ಕಡಿಮೆ ಮಾಡಿದ್ದು ನೋಡುವಾಗ ನಮಗೆ ಇದು ಅನುಮಾನ ಆಗ್ತಾ ಉಂಟು. ಇವರೆಲ್ಲ ಗ್ಯಾಸಿನ ಅಭಾವದ ಒಂದು ಸಮಯವನ್ನು ನಮ್ಮ ಮೇಲೆ ಹೊರೆ ಮಾಡ್ತಿದ್ದಾರೆ. ದರ ಪರಿಷ್ಕರಣೆ ಮಾಡುವ ಒಂದು ಏನು ಇವರದೊಂದು ಅಕ್ರಮ ಇದೆ, ಇದರ ಮೇಲೆ ಒಂದು ಕಡಿವಾಣ ಹಾಕಬೇಕು. ಬೆಳಿಗ್ಗೆ 84.65 ಪೈಸೆ ಇದ್ದಂಥ ಒಂದು LPG ರೇಟನ್ನು 99.95ಕ್ಕೆ ಏರಿಕೆ ತಿಳಿಸಿದ ಮೇಲೆ 99.95 ಇದ್ದ ರೇಟನ್ನು ಏಕಾಏಕಿ 84.30 ಪೈಸೆಗೆ ತಂದು ನಿಲ್ಲಿಸಿದರು. ಭರತ್ ಕುಮಾರ್ ಅಂತ, ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ. ಈಗ LPG ಆಟೋ ಗ್ಯಾಸ್ ಇದು ವಿಷಯದಲ್ಲಿ ಇವತ್ತು ನಾವು ಬಲ್ಮಠ ಗೋ ಗ್ಯಾಸ್ಗೆ ಹೋಗಿದ್ವಿ. ಅಲ್ಲಿ ಬೆಳಿಗ್ಗೆ ಒಂದು ರೀತಿ ದರ ಇದ್ರೆ ಮಧ್ಯಾಹ್ನ ಆಗುವಾಗ 99.95 ಪೈಸೆ ಆಗಿದೆ. ಅಂದರೆ 100 ರೂಪಾಯಿಗೆ ಕೇವಲ 5 ಪೈಸೆ ಕಡಿಮೆ. ಅದೇ ಬೆಳಿಗ್ಗೆ 80 ರೂಪಾಯಿ 30 ಪೈಸೆ ಇತ್ತು. ಈ ವಿಷಯ ನಮಗೆ ಕೆಲವೊಂದು ರಿಕ್ಷಾ ಚಾಲಕರು ತಿಳಿಸಿದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಮಾಡಿ ಪೊಲೀಸ್ ಅವರು ಬಂದ ನಂತರ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಗ್ಯಾಸ್ ಪಂಪಿನ ಯಾರಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಅವರು ಏಕಾಏಕಿಯಾಗಿ 15 ರೂಪಾಯಿ ಕಡಿಮೆ ಮಾಡಿ, ಈಗ ಆ ಒಂದು LPG ಸಂಸ್ಥೆಗೆ ಏನು ನಷ್ಟ ಆಗ್ತದೆ ಅಂತ ಆದರೆ ಅವರು ಯಾಕೆ 15 ರೂಪಾಯಿ ಕಡಿಮೆ ಮಾಡಬೇಕಿತ್ತು? ನಮ್ಮದೊಂದು ಪ್ರಶ್ನೆ. ಒಂದು ರೀತಿಯ ಅಕ್ರಮ ದಂಧೆ ರೀತಿ ಮಾಡ್ತಿದ್ದಾರೆ ಕೆಲವೊಂದು LPG ಮಾರಾಟಗಾರರು. ಈ ಗೋ ಗ್ಯಾಸ್ನ ಒಂದು ಪಂಪಿನಲ್ಲಿ ಬೆಳಿಗ್ಗೆ 80 ರೂಪಾಯಿ 30 ಪೈಸೆ ಇದ್ದದ್ದು ಮಧ್ಯಾಹ್ನ ಆಗುವಾಗ 100 ರೂಪಾಯಿಗೆ 5 ಪೈಸೆ ಕಡಿಮೆ ಮಾಡಿ ಮಾರಾಟ ಮಾಡ್ತಾ ಇದ್ರು. ನಾವುಗಳು ಹೋಗಿ ಕೇಳಿದ ನಂತರ ಹೇಗೆ ಅದು 15 ರೂಪಾಯಿ ಕಡಿಮೆ ಆಯಿತು ಏಕಾಏಕಿಯಾಗಿ? ಅವರಿಗೆ ನಷ್ಟ ಆಗ್ತಿದೆ ಅಂತಾದರೆ ಅವರು ಅಷ್ಟು 15 ರೂಪಾಯಿ 1 ಲೀಟರಲ್ಲಿ ಕಡಿಮೆ ಮಾಡೋ ಸಾಧ್ಯತೆನೇ ಇಲ್ಲ. ನಷ್ಟ ಆಗುದಂತ ಯಾರೇ ವ್ಯಾಪಾರಸ್ಥರು ಯಾವುದೇ ವ್ಯಾಪಾರ ಮಾಡಲಿ ಅವರು ನಷ್ಟದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾರೂ ತಯಾರಿರುತ್ತಿಲ್ಲ. ಹಾಗಿರುವಾಗ ಇವರು ನಾವು ಬಂದು ಕೇಳಿದ ನಂತರ 15 ರೂಪಾಯಿ ಕಡಿಮೆ ಮಾಡಿದ್ದು ನೋಡುವಾಗ ನಮಗೆ ಇದು ಅನುಮಾನ ಆಗ್ತಾ ಉಂಟು. ಇವರೆಲ್ಲ ಈ ಒಂದು ಸಮಯವನ್ನು ಗ್ಯಾಸಿನ ಅಭಾವದ ಒಂದು ಸಮಯವನ್ನು ನಮ್ಮ ಮೇಲೆ ಹೊರೆ ಮಾಡ್ತಿದ್ದಾರೆ, ರಿಕ್ಷಾದವರ ಮೇಲೆ ಹೊರೆ ಮಾಡ್ತಿದ್ದಾರೆ. ದರ ಹೆಚ್ಚು ಮಾಡಿ ಒಂದು ನಮ್ಮ ಹತ್ರ ನಮ್ಮನ್ನೇ ಲೂಟ್ತಿದ್ದಾರೆ ಅಂತ ಒಂದು ನಮಗೆ ಅನುಮಾನ ಮೇಲ್ನೋಟಕ್ಕೆ ಕಾಣ್ತದೆ. ಇದೆಲ್ಲವನ್ನು ಇಂಧನ ಇಲಾಖೆಯ ಸಚಿವರು ಯಾರಿದ್ದಾರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇಂಥ ದರ ಪರಿಷ್ಕರಣೆ ಮಾಡುವ ಒಂದು ಏನು ಇವರದೊಂದು ಅಕ್ರಮ ಇದೆ, ಇದರ ಮೇಲೆ ಒಂದು ಕಡಿವಾಣ ಹಾಕಬೇಕು. ಕಡಿವಾಣ ಹಾಕದಿದ್ರೆ ನಮ್ಮ ರಿಕ್ಷಾ ಚಾಲಕರು ಏನು ಮಾಡಬೇಕು? ನಮಗೇನಾದರೂ ಯಾರಾದರೂ 5 ರೂಪಾಯಿ ಜಾಸ್ತಿ ಕೇಳಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಈ 1 ಲೀಟರಿಗೆ 20 ರೂಪಾಯಿ ಏಕಾಏಕಿ ಜಾಸ್ತಿ ಮಾಡ್ತಾರೆ ಅಂದರೆ ಇವರಿಗೆ ಏನಾದರೂ ಬೇರೆ ಯಾವುದೊಂದು ಕಾನೂನು ಇಲ್ವಾ? ಇದು ನಮ್ಮ ಪ್ರಶ್ನೆ. ಈ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಂತ ರಿಕ್ಷಾ ಚಾಲಕರು ಯಾರಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಿದ್ದೇನೆ. ಯಾಕೆಂದರೆ ಇಂಥ ಅಕ್ರಮವಾಗಿ ಯಾರಿಗೂ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲದೆ ದರವನ್ನು ಹೆಚ್ಚಿಗೆ ಮಾಡ್ತಿದ್ದಾರೆ ಅಂದರೆ ಅದರ ಬಗ್ಗೆ ನಮಗೆ ಎಲ್ಲ ರಿಕ್ಷಾ ಚಾಲಕರು ಗಮನಕ್ಕೆ ತರಬೇಕು. ಅದೇ ರೀತಿ ಈ ಗೋ ಗ್ಯಾಸ್ಗೆ ಹೋಗಿ ಯಾರು ಕೂಡ ಗ್ಯಾಸ್ ಹಾಕಲೇಬಾರ್ದು. ಯಾಕಂದರೆ ಅವರ ಯಾರು ಮೇಲ್ವಿಚಾರಕರಲ್ಲಿ ಫೋನಲ್ಲಿ ಮಾತಾಡುವಾಗ ಏನು ಹೇಳಿದ್ದಾರೆ ಅಂದರೆ ಬೇಕಿದ್ದರೆ ಬಂದು ಹಾಕಿ, ಇಲ್ಲದ್ರೆ ಹಾಕಬೇಡಿ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನ ಎಲ್ಲ ರಿಕ್ಷಾ ಚಾಲಕರು ಬಲ್ಮಠದ ಹತ್ತಿರ ಇರುವಂಥ ಗೋ ಗ್ಯಾಸ್ಗೆ ಹೋಗಿ LPG ಅನ್ನು ತುಂಬಿಸುವಂಥ ಕೆಲಸವನ್ನು ನಿಲ್ಲಿಸಬೇಕು. ನನ್ನ ಹೆಸರು ಲೋಕೇಶ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಪ್ರಧಾನ ಕಾರ್ಯದರ್ಶಿ. ಇವತ್ತು ಬೆಳಿಗ್ಗೆ 84.65 ಪೈಸೆ ಇದ್ದಂಥ ಒಂದು LPG ರೇಟನ್ನು 99.95ಕ್ಕೆ ಏರಿಕೆ ಮಾಡಿದ ಒಂದು ಪರಿಣಾಮದಿಂದ ಗೋ ಗ್ಯಾಸ್ ಏಜೆನ್ಸಿಯವರ ಒಂದು ಏಜೆನ್ಸಿಯನ್ನು ತಡೆ ಹಿಡಿದು ರಿಕ್ಷಾ ಚಾಲಕರಿಗೆ ಹೊರೆಯಾಗುವಂಥ ಒಂದು LPG ರೇಟನ್ನು ತಟಸ್ಥ ಸ್ಥಿತಿಗೆ ತರುವಂಥದ್ದು ನಾವು ಗೋ ಗ್ಯಾಸ್ನ ಸಿಬ್ಬಂದಿಗೆ
ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ನಾವು ಕೊಟ್ಟಿವಿ. ಆದರೆ ಏಕೆ ನಾವು ಗೋ ಗ್ಯಾಸ್ನ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಲ್ಲ. ಇದಕ್ಕೆ ಸ್ಥಳೀಯ ಆರಕ್ಷಕ ಠಾಣೆಯ ಸಿಬ್ಬಂದಿಗಳನ್ನು ಕರೆಸಿ 112ಗೆ ಕಂಪ್ಲೇಂಟ್ ಮಾಡಿ ಇದ್ದ ರೇಟನ್ನು ಕಮ್ಮಿ ಮಾಡಬೇಕು ಎಂಬ ವಿಚಾರದೊಂದಿಗೆ ನಾವು ಇಲ್ಲಿಯ ಆರಕ್ಷಕ ಸಿಬ್ಬಂದಿಯವರ ಹತ್ರ ನಮ್ಮ ಮನವಿಯನ್ನು ನಾವು ಅವರಿಗೆ ತಿಳಿಸಿದ್ದೇವೆ. ತಿಳಿಸಿದ ಮೇಲೆ 99.95 ಇದ್ದ ರೇಟನ್ನು ಏಕಾಏಕಿ 84.30 ಪೈಸೆಗೆ ತಂದು ನಿಲ್ಲಿಸಿದರು. ಇದು ರಿಕ್ಷಾ ಚಾಲಕರಿಗೆ ಮಾಡಿದಂಥ ಅನ್ಯಾಯ. 18 ದಿವಸಗಳಿಂದ ಈ ಪಂಪುಗಳಲ್ಲಿ ಇಳಿತ ಆಗುವಂಥದ್ದು ಇಲ್ಲಿಯ ಒಂದು ಗೋ ಗ್ಯಾಸ್ನವರ ಮಾಲಕತ್ವದ ಒಂದು ಸಂಸ್ಥೆಯಿಂದ ಹೊರತು ಇವತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ದರ ನಿಗದಿ ಪಡಿಸಿದಂಥ ರೇಟನ್ನು ಇವರು 99.95ಕ್ಕೆ ಏರಿಕೆ ಮಾಡಿ ನಮ್ಮ ರಿಕ್ಷಾ ಚಾಲಕರಿಂದ ಹೆಚ್ಚಿನ ಹಣವನ್ನು ಇವರು ವಸೂಲು ಮಾಡಿರ್ತಾರೆ. ಆದ್ದರಿಂದ ಈ ಒಂದು ಗೋ ಗ್ಯಾಸ್ನ ಸಂಸ್ಥೆಯ ವಿರುದ್ಧ ನಮ್ಮ ಹೋರಾಟ.